ಗಂಗಾ ನದಿಯಲ್ಲಿ ಮಿಂದೆದ್ರೆ ಪಾಪ ಪರಿಹಾರ ಆಗುತ್ತಾ, ಬಡತನ ನಿರ್ಮೂಲನೆ ಆಗುತ್ತಾ, ಈ ರೀತಿಯಾದಂತಹ ಮಾತುಗಳೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ಈಗ ಹಿಂದುತ್ವಕ್ಕೆ ಒಂದು ಪೂರಕವಾಗಿರುವಂತಹ ಮೋದಿ ಅವರಾಗ್ಲಿ, ಯೋಗಿ ಆದಿತ್ಯನಾಥ್ ಅವರಾಗ್ಲಿ, ಅವರನ್ನು ನೇರವಾಗಿ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರ ಪ್ರಖರತೆ, ಅವರ ಜೊತೆಗಿರುವವರು, ಅವರ ಬೆಂಬಲಿಗರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಆದ ಕಾರಣ ಕೈಲಾಗದವ ಮೈಪರಜಿ ನೋಡಿದಂತ ಹೇಳಿದಾಗೆ ಈ ಕುಂಭಮೇಳವನ್ನು ಸಹ ಒಂದು ಕೆಟ್ಟ ಹೆಸರಲ್ಲಿ ಮಾಡಲಿಕ್ಕೆ ಅದು ರಾಜಕೀಯ ವಿರೋಧಿಗಳ ಪಿತೂರಿ ಹೊರತು ಅದು ರಿಯಾಲಿಟಿಯಲ್ಲಿ ಇಲ್ಲದು. ರಿಯಾಲಿಟಿಯಲ್ಲಿ ಯಾವಾಗಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಗಂಗೆಯನ್ನು ಮೈಲಿಗೆ ಮಾಡಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ. ಅದು ಯುಗ ಯುಗದಿಂದ ಸ್ವರ್ಗದಿಂದ ಬಂದವಳು, ಅವಳು ಯಾವತ್ತು ಮೈಲಿಗೆ ಆಗಲ್ಲ. ಇದು ಇವರೆಲ್ಲ ರಾಜಕೀಯಕ್ಕೋಸ್ಕರ ಈ ತರದ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ನೋಡ್ತಾರೆ ಹೊರತು ನಿಜವಾಗಿ ಕುಂಭಮೇಳದಿಂದ ಯಾರಿಗೂ ನಷ್ಟ ಆಗಿಲ್ಲ. ಕುಂಭಮೇಳದಿಂದಾಗಿ ಸನಾತನತೆ ಒಗ್ಗಟ್ಟಾಗಿದ್ದಾರೆ. ದೇಶದಲ್ಲಿ ಹಿಂದೂಗಳ ಒಂದು ಏಕತೆಯನ್ನು ಪ್ರತಿ ಜಗತ್ತಿಗೆ ಎತ್ತಿ ತೋರಿಸಿದ್ದಾರೆ. ಇದರಿಂದಾಗಿ ಬಟೋಗೆತು ಕಟೋಗೆತು ಹೇಳುವಂತ ಮಾತಿನ ಪ್ರಕಾರ ಎಲ್ಲಿ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಅಲ್ಲಿ ಇವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವಿರೋಧಿಗಳಿಗೆ. ಅದಕ್ಕೋಸ್ಕರ ದೇಶದಲ್ಲಿ ಹೇಳ್ತಾರೆ ಹಿಂದೂ ಇದ್ದರೆ ದೇಶ ಇದ್ದಿತ್ತು ಅಂತ, ಅದನ್ನು ಇವರಿಗೆ ಅರಗಿಕೊಳ್ಳಿಕ್ಕೆ ಈಗ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಷಡ್ಯಂತ್ರ, ಇದು ರಾಜಕೀಯವಾದಂತಹ ಷಡ್ಯಂತ್ರದ ಸ್ಟೇಟ್ಮೆಂಟ್ಗಳು ಹೊರತು ಇದು ಆಧ್ಯಾತ್ಮದ ಸ್ಟೇಟ್ಮೆಂಟ್ ಅಲ್ಲ, ಇದು ರಿಯಾಲಿಟಿ ಅಲ್ಲ. ಇದನ್ನು ನಾನು ಒಪ್ಪಲ್ಲ. ಯಾಕಂದ್ರೆ ಇದು ಯೋಗಿ ಮತ್ತೆ ಮೋದಿ ಅವರನ್ನು ವಿರೋಧಿಸುವ ಜನಗಳ ಮಾತು ಹೊರತು ಇದು ಸಾರ್ವಜನಿಕ ಹೇಳಿಕೆ ಅಲ್ಲ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.